ಇವತ್ತು ಅವ್ರ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ, ಅವರ ಮಾನ ಮರ್ಯಾದೆಗೆ ಇವತ್ತು ಕುಂದು ಬರ್ತಕ್ಕಂಥ ಕೆಲಸ ಅಲ್ಲಿ ನಡೀತಾ ಇದೆ. ಅದಕ್ಕೆ ನಾವುಗಳು ಇದನ್ನು ತಮ್ಮ ಹತ್ರ ತಮ್ಮ ಒಂದು ಇದಕ್ಕೆ ಗಮನಕ್ಕೆ ತಗೊಂಡು ಬರೋದ್ರ ಜೊತೆಗೆ ಅಲ್ಲಿ ಎಷ್ಟು ಬಾರಿ ಅಂತ ಈ ಜನ ಹೋರಾಟ ಮಾಡ್ಬೇಕು ಹೇಳಿ, ಎಷ್ಟು ಬಾರಿ ಈ ಜನ ಮನವಿ ಮಾಡ್ಕೋಬೇಕು, ಎಷ್ಟು ಅಂತ ಈ ಜನರು ಅದಕ್ಕೆ ಆ ಒಂದು ಸಮಸ್ಯೆನ ಬಗೆಹರಿಸಿ ಅಂತ ತೋಳನ್ನು ಅವರ ಒಂದು ಅಳಲನ್ನು ತೋಡ್ಕೋಬೇಕು. ಇವತ್ತು ಎಲ್ಲ ರೀತಿಯಿಂದ ಅವ್ರಿಗೆ ಬೆದರಿಕೆ ಕರೆ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಇವತ್ತು ಅಲ್ಲಿರುವಂಥ ಜನ ಹೇಳಿದ್ರು, ಈ ಮೇ ಬಂದರೆ 3 ವರ್ಷ ಆಗುತ್ತೆ, ಸೌಜನ್ಯಕ್ಕಾದರೂ ಸಚಿವರು ಆ ಊರಿಗೆ ಭೇಟಿ ಕೊಟ್ಟಿಲ್ಲ. ಮೊದಲನೇದು, ಅಲ್ಲಿ ಈ ಮೊನ್ನೆ ಎಲ್ಲ ನೀರು ಬಂದು ಪ್ರವಾಹ ಬಂದು ಅಲ್ಲಿ ಇಷ್ಟೆಲ್ಲ ಜನ ಭಯಭೀತರಾದರೂ ಕೂಡ ಅವರು ಅಲ್ಲಿ ಅತ್ತ ಕಡೆ ಗಮನ ಹರಿಸಿಲ್ಲ ಸಚಿವರು. ಇನ್ನು 3ನೇದು, ಈ ಒಂದು ಸಾರಾಯಿ ಅಂಗಡಿ ಮತ್ತು CC ಕ್ಯಾಮ್ರಾನ ಕೂಡಿಸದೇ ಇರೋದಕ್ಕೆ ಕಾರಣ ಏನಿದೆ, ಬಲವಾದ ಕಾರಣ ಯಾಕೆ ಅಂತಂದರೆ ತಮ್ಮ ಹಿಂಬಾಲಕ ಆದಂಥ ಆನಂದ್ ಹಡಪದ್ನ ಆ ಒಂದು ಹಿಂಬಾಲಕ ಒಬ್ಬನ ರಕ್ಷಣೆಗಾಗಿ ಇವತ್ತವರು ಇಡೀ ಗ್ರಾಮಸ್ಥರಿಗೆ ಇಷ್ಟು ಸಮಸ್ಯೆನಲ್ಲಿ ದೂಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿಯಾಗಿ ಇವರು ಯಾವ ರೀತಿಯ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ? ಇಂಥ ಮುಖವಾಡ ಹೊತ್ತಿರ್ತಕ್ಕಂಥ ಇಂಥ ನಾಯಕರು ಬೇಕಾ ಅಂತ ನಾನು ಇವತ್ತು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವಂಥ ಒಬ್ಬ ನಾಯಕ, ಒಬ್ಬ ಸಚಿವ ಇವತ್ತು ಆ ಒಂದು ಊರಿಗೆ ಭೇಟಿ ಕೊಡ್ತಕ್ಕಂಥ ಸೌಜನ್ಯತೆ ಇಲ್ಲ. ಅಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆ ಗಂಭೀರತೆನ ಅವರು ಅರ್ಥಕೊಳ್ಳಿಕ್ಕೆ ಅವ್ರ ಹತ್ರ ಸಮಯ ಇಲ್ಲ. ಇನ್ನು ಅಲ್ಲಿರೋಂಥ ಸಮಸ್ಯೆಗಳಿದ್ದಾವೆ ಅನ್ನೋಂಥದ್ದು ಅಳಲು ತೋಡ್ಕೊಂಡ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸಿಲ್ಲ ಅಂದಮೇಲೆ ಇಂಥ ಒಂದು ಸಚಿವರಿಗೆ ನಾನು ಬಹಳ ಏನಂತಾರೆ ಉಗ್ರವಾಗಿ ಅದನ್ನು ನಾನು ಖಂಡಿಸ್ತೇನೆ. ನಾನೊಬ್ಬ ಸಾಮಾನ್ಯ ಹೆಣ್ಮಗಳಾಗಿ ಮೊದಲನೇದು ನಾನು ನಿಂತ್ಕೊಂಡಿರೋದು ಇದಕ್ಕೆ. ಯಾಕೆ ಅಂತಂದರೆ ಹುಟ್ಟಿ ಬೆಳೆದಿರೋಂಥ ಊರು ನಮ್ಮ ಸೇಡಂ ಮತಕ್ಷೇತ್ರ. ಅಲ್ಲಿ ಯಾವುದೇ ರೀತಿಯಾದಂಥ ಯಾವುದೇ ಒಬ್ಬ ಹೆಣ್ಣು ಮಕ್ಕಳಿಗೆ ಯಾವುದೇ ಊರಲ್ಲಿ ಏನೇ ಸಮಸ್ಯೆ ಆದರೂ ಮೊದಲಿಗೆ ನಾನು ನಿಂತ್ಕೊಳ್ಳೋಕೆ ಇಷ್ಟಪಡ್ತೇನೆ, ಒಬ್ಬ ಸಮಾಜ ಸೇವಕಿಯಾಗಿ ನಿಂತ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎರಡನೇದು, ನಾನೊಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ಹಾಗಾಗಿ ಇವತ್ತು ಈ ಸಮಸ್ಯೆಯನ್ನು ನಾನು ನಿಮ್ಮೊಟ್ಟಿಗೆ ತಂದಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ, ನೋಡಿ, ಮೀಡಿಯಾ ಅಂದ ತಕ್ಷಣ ನೀವು ಇದನ್ನು ಎಷ್ಟು ಉಗ್ರವಾಗಿ ಅಂದರೆ ಎಷ್ಟು ಹರಿತವಾಗಿ ನೀವು ಈ ವಿಷಯವನ್ನು ಸಚಿವರಿಗೆ ಒಟ್ಟಿಗೆ ನೀವು ಇದನ್ನು ತಲುಪಿಸ್ತೀರೋ ಅಷ್ಟೇ ವೇಗವಾಗಿ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಎಲ್ಲ ರೀತಿಯ ಒಂದು ಪ್ರಯತ್ನಗಳು ಆದಮೇಲೆ ನಾನು ಇಲ್ಲಿಗೆ ಬರಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕೆ ದಯಮಾಡಿ the media always will play a ಏನಂತಾರೆ ವೈಟಲ್ ರೋಲ್ ಇನ್ ಡೆಮಾಕ್ರಸಿ. ಯಾಕಂತಂದರೆ ಯು ಆರ್ ದ ಒನ್ ಹೂ ಈಸ್ ಟೇಕಿಂಗ್ ಆಲ್ ದ ಇಶ್ಯೂಸ್ ಟು ದ ಪೀಪಲ್. ನೀವು ಅದನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀರಾ ಇವತ್ತು. ಹಾಗಾಗಿ ನಾನು ನಿಮ್ಮಿಂದ ಬಯಸಿರ್ತಕ್ಕಂಥದ್ದು, ನೀವು ಇದನ್ನು ದಯಮಾಡಿ ಬಿ ಹಾನೆಸ್ಟ್, ಏನಂತಾರೆ ತುಂಬ ಇದನ್ನು ನೀವು ಇಂಟ್ರೆಸ್ಟಿಂದ ತಗೊಂಡು ದಯಮಾಡಿ ಇದನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಿ. ಈ ಸಚಿವರು ಕೂಡಲೇ ಅಲ್ಲಿ 1-2 ಅಲ್ಲ ಸಮಸ್ಯೆಗಳು, ಇನ್ನೂ ಸಮಸ್ಯೆಗಳಿದ್ದಾವೆ. ಅಲ್ಲಿ ಒಂದು ನೀರಿನ ಒಂದು ಟ್ಯಾಂಕ್ ಇದೆ, ಅದು ಸುಮಾರು 50 ವರ್ಷದಿಂದ ಇರ್ತಕ್ಕಂಥ ಹಳೆಯ ಟ್ಯಾಂಕು. ಆ ಟ್ಯಾಂಕ್ಗೂ ಕೂಡ ಇವತ್ತು ಆ ಒಂದು ಜಾಗವನ್ನು ಅವರು ಇವತ್ತು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥದ್ದು, ಆ ಸರ್ಕಾರಿ ಜಾಗ ಅದು. ಅಲ್ಲಿ ಇನ್ನೊಂದು RO ಪ್ಲ್ಯಾಂಟ್ ಅಲ್ಲಿ ಬಂದಿದ್ದೇ ಆದರೆ ಬಹುಶಃ ಆ ಜನರಿಗೆ ಅನುಕೂಲ ಆಗಿರೋದು, ಆ ಗ್ರಾಮದ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಆದರೆ ಅದ್ಯಾವುದನ್ನು ಇವತ್ತು ಯಾರು ಕ್ಯಾರೆ ಅಂತ ಇಲ್ಲ, ನೋಡೋಕ್ಕೆ ರೆಡಿ ಇಲ್ಲ ಸಚಿವರಲ್ಲಿ. ಅವರಿಗೆ ಆ ಸಮಸ್ಯೆ ಗಂಭೀರತೆ ಗೊತ್ತಾಗಬೇಕು ಅಂದರೆ ಅವರು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ಆ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಆ ಗ್ರಾಮದಲ್ಲಿ ನಡೀತಾ ಇರುವಂಥ ಒಂದು ಏನು ಅಕ್ರಮ ಸಾರಾಯಿ ಅಂಗಡಿ ಇದೆ, ಅದರಿಂದ ಗ್ರಾಮಸ್ಥರಿಗೆ ಏನು ತೊಂದರೆ ಆಗ್ತಾ ಇದೆ, ಆ ಸಾರಾಯಿ ಅಂಗಡಿ ತೆರವಿನ ಜೊತೆಗೆ CC ಕ್ಯಾಮ್ರಾನ ಅಳವಡಿಸ್ತಕ್ಕಂಥ ಅವಶ್ಯಕತೆ, ಅನಿವಾರ್ಯತೆ ಭಾಳಷ್ಟಿದೆ ಇವತ್ತು. ಅದಕ್ಕೆ ಅವರಿಗೆ ಹಾಗಾದರೆ ಸಚಿವರಿಗೆ ಅವ್ರಿಗೆ ತಮ್ಮ ಒಂದು ಹಿಂಬಾಲಕನ ರಕ್ಷಣೆ ಮುಖ್ಯ ಆಯಿತಾ ಅಂತ ಇವತ್ತು ನನ್ನ ಪ್ರಶ್ನೆ ಇದೆ ನಿಮಗೆ. ಅವರ ರಕ್ಷಣೆನೇ ಮುಖ್ಯನಾ? ಹಾಗಾದರೆ ಗ್ರಾಮದ ಜನರ ರಕ್ಷಣೆ ಬೇಡವಾ? ನಡೀತಾ ಇರೋದ್ರಿಂದ ತೊಂದರೆ ಆಗಿರ್ಲಿಲ್ಲ ಅಂದರೆ ನಾನು ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ. ಆ ನಾಯಕರುಗಳು ಎಲ್ಲ ಒಂದು ನಿಮಿಷ ಸರ್ ಇವರೆಲ್ಲ ನಾಯಕರೇ ಅಲ್ವಾ ಸರ್? ಅದನ್ನೇ ಹೇಳಿದ್ದಕ್ಕೆ ಇವತ್ತು ಎಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಮೇಲಿಂದ ಫೋನ್ ಬರುತ್ತೆ, ಸಚಿವರಿಂದ ಫೋನ್ ಬರುತ್ತೆ, ವಾಪಸ್ ಹೊಂಟು ಹೋಗ್ತಾರೆ. ಯಾವುದೂ ಆಕ್ಷನ್ ಮಾಡಲ್ಲ ಅವರು. ಸಚಿವರ ವಿರುದ್ಧ ಸಚಿವರು ಅವರು ಹಿಂಬಾಲಕರ ರಕ್ಷಣೆಗೆ ಅವರು ನಿಂತ್ಕೊಂಡಿದ್ದಾರೆ. ಒಬ್ಬ ಹಿಂಬಾಲಕನ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಇವಾಗ ನಿಮ್ಮ ಮಾಧ್ಯಮದವರಿಂದನೇ
ಸಚಿವರಿಗೆ ಇದ್ರ ಬಗ್ಗೆ ಅರಿವಿದೆ. ಸಚಿವರಿಗೆ ಅರಿವಿದ್ದ ಮೇಲೇ ಅವರು ಫೋನ್ ಮಾಡಿ ಅವ್ರನ್ನ ನಿಲ್ಲಿಸಿರೋದು. PDA ಮತ್ತು ಸರ್ಕಲ್ ಆ ಜಾಗಕ್ಕೆ ಹೋದ ಮೇಲೆ ಅವರಿಗೆ ಫೋನ್ ಬರುತ್ತೆ ಸಚಿವರಿಂದ. ಅವಾಗ ಅವರೆಲ್ಲವನ್ನ ಅಲ್ಲೇ ಬಿಟ್ಟು ಹೊಂಟೋಗ್ಬಿಡ್ತಾರೆ ವಾಪಸ್. ಸಚಿವರ ಗಮನಕ್ಕೆ ಇದ್ದೂ ಅವ್ರು ಇದನ್ನು ಯಾವುದೇ ರೀತಿಯಾದ ಬಗೆಹರಿಸಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇವಾಗ ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ನಾವು. ಅವರು ಗೆದ್ದಿರುವಂಥ ಇವತ್ತು ಅಧಿಕಾರದಲ್ಲಿರುವಂಥವರೇ ಊರಿಗೆ ಹೋಗ್ತಕ್ಕಂಥ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ನಾವು ನಮ್ಮ ಕಾರ್ಯಕರ್ತರ ಭೇಟಿಗೆ ಯಾವುದೋ ಕಾರಣಕ್ಕೆ ನಾವು ಹೋದಾಗ ನಮ್ಮ ಹತ್ರ ಅಳಲು ತೋಡ್ಕೊಂಡಾಗ ಈ ಒಂದು ಮಾಜಿ ಶಾಸಕರು ರಾಜ್ಕುಮಾರ್ ಪಾಟೀಲ್ರು ಆಲ್ರೆಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಭಾಳ ಮುಂದಾಗಿದ್ದಾರೆ. ಎಲ್ಲ ರೀತಿಯಿಂದ ಶ್ರಮ ಅವರು ತುಂಬ ಅದಕ್ಕೆ ಶ್ರಮ ಪಟ್ಟ ಮೇಲೇ ಆ ಕ್ಯಾಮ್ರಾ ಹೋಗಿ ಕೂರಿಸಿರ್ತಕ್ಕಂಥದ್ದು. ಅದಾದಮೇಲೂ ಸಚಿವರು ಮತ್ತೆ ಅದಕ್ಕೆ ಅಡ್ಗಾಲು ಹಾಕ್ತಾರೆ ಅಂತಂದರೆ ಇವತ್ತು ಕೊನೆಯದಾಗಿ ಇನ್ನು ನಾವೇ ಇದನ್ನು ಇನ್ನೂ ತುಂಬ ದಿವಸ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಬಂದಿರತಕ್ಕಂಥದ್ದು. ನಾವು ಯಾವತ್ತೂ ಜನರ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥವ್ರು, ನಮ್ಮ ಕಾರ್ಯಕರ್ತರ ಒಡನೊಟ್ಟಿಗೆ ನಾವು ಇದ್ದಿದ್ದೀವಿ. ಇವತ್ತು ನಿಮಗೆ ಹೇಳಿದೆ ನಾನು 3 ವರ್ಷದಲ್ಲಿ ಇವತ್ತು ಒಂದು ಬಾರಿನೂ ಸಚಿವರು ಇನ್ನೂ ಹೋಗ್ತಕ್ಕಂಥ ಸೌಜನ್ಯತೆ ಇಲ್ಲ ಅವ್ರ ಹತ್ರ. ಇವತ್ತು ಅವ್ರಿಗೆ ಹಳ್ಳಿಯಲ್ಲಿರೋ ಇಂಥ ಸಮಸ್ಯೆ ಗಂಭೀರವಾಗಿದೆ ಅನ್ನೋದನ್ನು ನಾವು ಅವ್ರ ಹತ್ರ ತಗೊಂಡೋಗ್ಬೇಕಾಗ್ತಾ ಇದೆ. ಬುಧವಾರ ದಿವಸ ಇಡೀ ಊರಲ್ಲಿ ನಾವು ಧರಣಿ ಕೊಡ್ತಕ್ಕಂಥದ್ದು, ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ. ಅದನ್ನು ಇವಾಗಲೇ ನಾವು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಮ್ಮ ಇಡೀ ಗ್ರಾಮಸ್ಥ ಜನರು ಏನಿದ್ದಾರೆ ಎಲ್ಲರೂ ಸೇರ್ಕೊಂಡು ತೀರ್ಮಾನ ತಗೋತಾರೆ. ಹೌದು, ಬುಧವಾರ ದಿವಸ ಅದನ್ನು ಯಾವ ರೀತಿ ಅಂದರೆ ಉಗ್ರವಾಗಿ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿರೋ ಕಾರಣಕ್ಕೆ ಇವತ್ತು ಇದನ್ನು ನಾವಿಲ್ಲಿ ಮಾಡ್ತಾ ಇರೋದು ಕರ್ಚಗೇಡ್ ಗ್ರಾಮದಲ್ಲಿ.